ಆಯಿತು. ಅದನ್ನು ಈಗ ಮತ್ತೊಮ್ಮೆ ಮಾಡಿಸುವಂಥ ಪ್ರಸಂಗ ಬಂತು. ಅದನ್ನು ಒಪ್ಪಲಿಲ್ಲ ಕೆಲವು ಜನ. ಅದರಲ್ಲೂ ಮುಖ್ಯವಾಗಿ ನಮ್ಮ ಲಿಂಗಾಯತರು ಮತ್ತು ಒಕ್ಕಲಿಗರು ಈಗ ಮತ್ತೊಮ್ಮೆ ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಮತ್ತೊಮ್ಮೆ ಸರ್ವೆ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಜಲ್ದಿ ಮುಗಿಸ್ಬೇಕು ಒಂದು. ಎರಡನೇದು ಬಹಳ ಪ್ರಮುಖವಾದ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೇಕಾಗಿದ್ದು ರೈತರಿಗೆ ಮಾರ್ಕೆಟ್ ಮಾಡುವಂಥದ್ದು. ಒಳ್ಳೊಳ್ಳೆ ಹೇಳ್ತಾ ಇದ್ದೀನಿ ಮಾತನ್ನು. ಯಾಕಂದ್ರೆ ರೈತರಿಗೆ ಏನೋ ಒಂದಿಷ್ಟು ಸಹಕಾರ ಸಂಘಗಳು ಮಾಡಿಕೊಂಡು ಸಾಲ ತೊಗೊಂಡು ಮಾಡ್ತಿರ್ಬೋದು. ಸಾಲ ಅಲ್ಲ, ಅವರು ಗಂಟು ಗಳಿಸುವಂಥ ವ್ಯವಸ್ಥೆ ಮಾರ್ಕೆಟ್ ಮಾಡಿಕೊಟ್ರೆ ಆಗ್ತದೆ. ಅವ್ರಿಗೆ ಬರೀ ಸಾಲ ಮಾಡೋದು ಯಾಕ್ರಿ? ಅವ್ರು ಗಳಿಸಿಯೂ ಮಾಡಿಯೂ ಬೆಳೆದು ಸಹಿತ ಅವರು ಬದುಕುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಅದು ತೊಗೊಂಡು ಏನು ಮಾಡೋದು? ಬೆಂಬಲ ಬೆಲೆ ಕಾನೂನು ಯಾಕೆ ಆಗ್ತಾಯಿಲ್ಲ? ಯಾಕೆ ಮಾಡಬಾರ್ದು? ಬೆಂಬಲ ಬೆಲೆ ಅದು ಕನಿಷ್ಠ ಬೆಂಬಲ ಬೆಲೆ ಅಂತಾರೆ ಅವರು. ನಿಮಗೇನಪ್ಪ ದೊಡ್ಡ ಬೆಂಬಲ ಬೆಲೆ ಅಂತಲ್ಲ, ಹೈಯೆಸ್ಟ್ ಪ್ರೈಸ್ ಫಿಕ್ಸ್ ಮಾಡಿರಿ ಅಂತಲ್ಲ, ಬೆಂಬಲ ಬೆಲೆಯನ್ನು ಕಾನೂನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಏನೋ ಘೋಷಣೆ ಮಾಡಿದರು, ಅದ್ರ ಕೆಳಗೆ ತೊಗೋಬಾರ್ದು ಯಾರು ವ್ಯಾಪಾರಿಗಳು. ಆ ರೀತಿ ಮಾಡಿರಿ ಅಂದ್ರೆ ಅದಕ್ಕೆ ಇಲ್ಲಿವರೆಗೆ ಯಾವ ಸರ್ಕಾರವೂ ಮಾಡಿಲ್ಲ. ಅದನ್ನ ಯಾಕೆ ಮಾಡಬಾರ್ದು? ಇವತ್ತು ನಮ್ಮ ಸಿದ್ದರಾಮಯ್ಯನವರು, ಮೋದಿಯವರಿಂದ ಆಗಿಲ್ಲ, ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ ಅಷ್ಟ, ಇನ್ನೂ ಆಗಿಲ್ಲ. ಅದನ್ನ ಯಾಕೆ ಮಾಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ನಮ್ಮ ಕೇಜ್ರಿವಾಲ್ ಹಾಕಿಕೊಟ್ಟಂಥ ಫ್ರೀ ಎಜುಕೇಷನ್, ಅದ್ರ ಜೊತೆಗೆ ಎಲ್ಲ ಮಕ್ಕಳಿಗೂ ಅದು ಹಕ್ಕಾಗಿ ಪ್ರತಿ 30 ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್, ಒಬ್ಬ ಟೀಚರ್ ಆಗುವಂಥ, ಅದು ಮೌಲ್ಯಾತ್ಮಕ ಅನ್ನೋಕ್ಕಿಂತಲೂ ಬದುಕಿಗೆ ಬೇಕಂತ ಶಿಕ್ಷಣ ಕೊಡಿಸುವಂಥ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಮಾಡುವಂಥ ಸಾಹಸನ ಯಾಕೆ ಮಾಡಬಾರ್ದು? ಈಗ ಯಾರೂ ಅವ್ರನ್ನ ಕೇಳುವ ಕೈ ಹಿಡಿಯುವಂಥದ್ದು ಯಾರೂ ಇಲ್ಲ. ಹೈಕಮಾಂಡು ಕೇಳೋದಿಲ್ಲ. ಮತ್ತು ಇದು ಮಾಡಿದ್ರೆ ಇನ್ನಷ್ಟು ಕಾಂಗ್ರೆಸ್